ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರು ದಕ್ಷಿಣದಲ್ಲಿ ನಕಲಿ ಔಷಧಿಗಳ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಪ್ರಶಾಂತ್ ತಾವರೆಕೆರೆ ಸಹಚರರನ್ನ ಅರೆಸ್ಟ್ ಮಾಡಲಾಗಿದೆ. ವಿದೇಶದಿಂದ ನಕಲಿ ಔಷಧಿಯೊಂದಿಗೆ ಬರುವಾಗಲೇ ಲಾಕ್ ಮಾಡಿದ್ದಾರೆ. ಕಿಂಗ್ ಪಿನ್ ಸಿಕ್ಕದಾನೀಗ. ಅಲ್ಲಿ ದುಬೈಲಿ ಕೂತ್ಕೊಂಡು ಆಟ ಆಡ್ತಿದ್ದ ಅವನು. ಇಲ್ಲಿ ರಾಮನಗರದ ದೊಡ್ಡೇರಿ ಫಾರ್ಮ್ ಹೌಸ್ನಲ್ಲಿ ಡೀಲ್ ಮಾಡಿಸ್ತಾ ಇದ್ದ. ಅವನ ಸಹಚರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಎಲ್ಲ ಫೇಕ್ ಮೆಡಿಕಲ್ಗಳನ್ನು ತೆಗೆದುಕೊಂಡು ಬರ್ತಾ ಇದ್ದ, ಅಂದರೆ ಐಟಮ್ಸ್ಗಳನ್ನು. ಕಸ್ಟಮ್ಸ್ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾನೆ ಈ ಆರೋಪಿ ಪ್ರಶಾಂತ್. ಪೊಲೀಸರ ದಾಳಿ ವೇಳೆ ತಲೆಮರೆಸಿಕೊಂಡಿದ್ದ ಇವನು. ಹುಡುಕಾಟ ನಡೆಸಿದ್ರು SIT ಅವರು, ಹಾಗೆ ತಾವರೆಕೆರೆ ಪೊಲೀಸರು. ಈ ವೇಳೆ ದುಬೈನಲ್ಲಿ ಪ್ರಶಾಂತ್ ಇರುವ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ದುಬೈನಲ್ಲೇ ಇದ್ಕೊಂಡು ಇವನು ಆಟ ಆಡ್ತಿದ್ದ. ಸದ್ಯ ವಿದೇಶದಿಂದ ಕಡಿಮೆ ಬೆಲೆಗೆ ಔಷಧಿ ತರುವಾಗ ಅರೆಸ್ಟ್ ಆಗಿದ್ದಾನೆ. ಅಜರ್ಬೈಜಾನ್ ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಬಂಧಿಸಿದ್ದಾರೆ. ಆರೋಪಿಗಳನ್ನು ಇಂಟರ್ಪೋಲ್ ಮುಖಾಂತರ ವಶಕ್ಕೆ ಪಡೆಯಲು ನಮ್ಮ SIT ಕೂಡ ಸಜ್ಜಾಗಿದೆ. ಅದರದೇ ಆದಂಥ ಕೆಲವೊಂದಿಷ್ಟು ಕಾನೂನುಗಳು ಇರ್ತವೆ. ಈಗ ವಿದೇಶದಲ್ಲಿ ಏನಾದರೂ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಅಲ್ಲಿ ಅರೆಸ್ಟ್ ಆದರೆ ಅಂತಾರಾಷ್ಟ್ರೀಯ ಕೆಲವೊಂದಿಷ್ಟು ಮಾನದಂಡಗಳಿರ್ತವೆ. ಅದೆಲ್ಲವನ್ನೂ ಕೂಡ ಮುಗಿಸ್ಬೇಕಾಗತ್ತೆ. ಹಾಗಾಗಿ ಇಂಟರ್ಪೋಲ್ ಎಲ್ಲ ಮುಗಿದ ಮೇಲೆ ಆತನನ್ನು ಇಲ್ಲಿ ಕರೆತಂದು ತೀವ್ರ ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳಿದ್ದಾವೆ. ಸುಮಾರು 5 ಕೋಟಿ ಮೌಲ್ಯದ್ದು ನಕಲಿ ಮೆಡಿಸಿನ್ಗಳನ್ನು ಫಾರ್ಮ್ ಹೌಸ್ನಲ್ಲಿ ದಾಳಿ ಮಾಡಿ ವಶಪಡಿಸಿಕೊಳ್ಳಲಾಗಿತ್ತು. 600 ರೂಪಾಯಿ ಬೆಲೆ ಬಾಳುವಂತಹ ಔಷಧಿಗಳನ್ನು ಲೇಬಲ್ ಹಾಕಿ 6,000 ರೂಪಾಯಿಗೆ ಮಾರ್ತಾಯಿದ್ರು ಇವರು. ಅಲ್ಲೇ ರೆಡಿ ಮಾಡ್ತಿದ್ರಂತೆ, ಇಲ್ಲೇ ರೆಡಿ ಮಾಡ್ತಾಯಿದ್ರು. ಮತ್ತು ಬೇರೆ ಬೇರೆ ಕಡೆಗಳಿಂದಲೂ ಕೂಡ ತೆಗೆದುಕೊಂಡು ಬಂದು ಇಲ್ಲಿ ಸ್ಟಾಕ್ ಮಾಡಿ ಕೆಲವು ಮೆಡಿಕಲ್ಗಳಿಗೆ, ಆಸ್ಪತ್ರೆಗಳಿಗೆ, ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿದೇನೋ ಅನುಮಾನಗಳಿದ್ದಾವೆ. ಹಾಗಾಗಿ ಈಗ ಸರ್ಕಾರ SIT ರಚನೆ ಮಾಡಿದೆ. ಅಕ್ರಮ ಜಾಲ ಇದು ಬರೀ ಕರ್ನಾಟಕಕ್ಕೆ ಮಾತ್ರ ಇದು ಸೀಮಿತವಾಗಿತ್ತಾ, ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಪ್ರಶಾಂತ್ ಈ ರೀತಿಯಾದಂಥ ಬಲೆಗಳನ್ನು ಸೃಷ್ಟಿ ಮಾಡಿದ್ನ ಅನ್ನೋದು ಕೂಡ ತನಿಖೆಯಿಂದ ಗೊತ್ತಾಗುತ್ತೆ. ನೋಡಿ, ದುಬೈಲಿದ್ದಂಥವನ್ನ ಹೇಗೆ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಆತನ ಚಲನವಲನಗಳ ಮೇಲೂ ಕೂಡ ನಮ್ಮ SIT ಅವರು ಕಣ್ಣಿಟ್ಟಿದ್ರು. ಇಲ್ಲೇವನೇ ಅವನು. ಆದರೆ ಈ ವಿಚಾರ ಬೆಳಕಿಗೆ ಬರ್ತಾ ಇದ್ದಂತೆ ವಿದೇಶಕ್ಕೆ ಹೋಗಿ ಅಲ್ಲಿ ಕಳ್ಳಾಟವನ್ನು ಆಡ್ತಾ ಇದ್ದ. ಎಲ್ಲವನ್ನೂ ಕೂಡ ಆತ ಮಾಧ್ಯಮಗಳಲ್ಲಿ ಗಮನಿಸ್ತಾ ಇದ್ದ, ಏನೇನಾಗ್ತಾ ಇದೆ ಅಂತೇಳಿ. ಯಾವಾಗ SIT ರಚನೆ ಆಯಿತು ಆಗ ಆತ ಇರುವಂಥ ಪ್ರದೇಶವನ್ನು ಚೇಂಜ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದ. ಅಂದರೆ ಟ್ರೇಸ್ ಮಾಡೋಕ್ಕಾಗಬಾರ್ದು ಅಂಥೇಳಿ ಪೊಲೀಸರಿಗೆ ಕನ್ಫ್ಯೂಸ್ ಮಾಡುವಂಥ ನಿಟ್ಟಿನಲ್ಲಿ ಆತ ತಮ್ಮ ಇದ್ದಂಥ ಸ್ಥಳಗಳನ್ನು ಬದಲಾವಣೆ ಮಾಡ್ತಾ ಇದ್ದ. ಬಟ್ ಈಗ ಕಸ್ಟಮ್ಸ್ ಅಧಿಕಾರಿಗಳಿಗೆ ಒಂದು ಖಚಿತವಾದಂಥ ಮಾಹಿತಿ ಬರುತ್ತೆ. ಅಜರ್ಬೈಜಾನಲ್ಲಿ ಈಗ ಅವನನ್ನು ಲಾಕ್ ಮಾಡಿದ್ದಾರೆ. ಅವನ ಜೊತೆಗೆ ಸಹಚರರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಏನು ಫಾರ್ಮ್ ಹೌಸ್ನಲ್ಲಿ ಸಿಕ್ಕಿದ್ರು ಅವರನ್ನು ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಈಗ ನೋಡಿ, ವಿದೇಶದಿಂದ ಕಡಿಮೆ ಬೆಲೆಗೆ ಔಷಧಿಯನ್ನು ತಂದು ಅದಕ್ಕೆ ಲೇಬಲೆಲ್ಲ ಅಂಟಿಸಿ ದೊಡ್ಡ ಮೊತ್ತಕ್ಕೆ ಇವನು ಮಾರಾಟವನ್ನು ಮಾಡ್ತಾ ಇದ್ದ. ಆಯಿತು, ಕಡಿಮೆ ಬೆಲೆಗೆ ತಂದು ಜಾಸ್ತಿ ಬೆಲೆಗೆ ಮಾರಾಟ ಮಾಡಲಿ, ಆದರೆ ಕಳಪೆ ಅಲ್ಲಿ ಫೇಕು ಅಥವಾ ಇನ್ಯಾವುದೋ ಆತನೇ ಲೋಕಲಿ ರೆಡಿ ಮಾಡಿದರೆ ಖಂಡಿತವಾಗ್ಲೂ ಇದು ಜನಸಾಮಾನ್ಯರ ಮೇಲೆ ಪರಿಣಾಮವನ್ನು ಬೀರುತ್ತೆ.